ಅನಿತಾ, ನಿನ್ ಮನ್ಸಲ್ಲಿ ಏನಿದೆಯೇ? ಯಾಕೆ ಹೀಗೆ ಕೇಳ್ತಿದ್ಯಮ್ಮ? ಅಲ್ವೇ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡ್ ಕೂತಿದ್ರೆ ನೀನೇನೆ ಇಷ್ಟ ಆರಾಮಾಗಿ ಕೂಲಾಗಿ ಕೂತಿದ್ಯಾ? ಅಮ್ಮ, ಈ ಟೆನ್ಷನ್, ಕೋಪ, ಆವೇಶ ಎಲ್ಲ ನನ್ನನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಸ್ತು ಅನ್ನೋದು ನಿಮಗ್ ಗೊತ್ತಿದೆ ತಾನೆ. ಹಬ್ಬ, ಎಲ್ಲ ಸುಸೂತ್ರವಾಗಾಯ್ತು. ಹೌದು, ಚಾರು ಅವ್ರ ಸೀಮಂತಕ್ಕೆ ಬಂದು ನೀವು ಹರ್ಸಿ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಬ್ಬ ಎಲ್ಲ ಚೆನ್ನಾಗಾಯ್ತು, ತುಂಬಾ ಸಂತೋಷ. ಎಲ್ಲ ಮುಗೀತು ಅಂತ ನಾವು ಅನ್ಕೊಂಡಿದ್ದೇವೆ ಅಷ್ಟೇ ಅಜ್ಜಿ, ಆದ್ರೆ ಇನ್ನೂ ಏನು ಮುಗ್ದಿಲ್ಲ. ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಬಾಕಿ ಇದೆ. ಇಷ್ಟು ದಿನ ನಾನು ಕೃಷ್ಣ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದು ಆ ದುಷ್ಟರಿಂದ ಚಾರು ಮೇಡಮ್ಗೆ, ನಮ್ಮ ಮಗುಗೆ, ಮನೆಯವ್ರಿಗೆ ಏನು ತೊಂದರೆ ಆಗದೆ ಇರಲಿ ಅಂತ. ನನ್ನ ಕೃಷ್ಣ ಅನ್ಕೊಂಡು ನೀನ್ ಪದೇ ಪದೇ ನನ್ಗೊಂದು ಮಾತು ಹೇಳ್ತಾ ಇದ್ದೆ, ನೆನ್ಪಿದ್ಯಾ? ನಿಮ್ಮ ಅಣ್ಣನ ಸಾವಿಗೆ ಕಾರಣ ಆದವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ನಿನ್ಗೆ ಅನ್ಸ್ತಾ ಇಲ್ವಾ? ಹಿಂಗ್ ಸುಮ್ಮನೆ ಕೂತಿದ್ಯಲ್ಲ ಅಂತ. ಅವನ ಅರ್ಧ ಆಯಸ್ಸನ್ನ ನನಗೆ ಕೊಟ್ಟಿದ್ದಾನೆ ಅನ್ನುವಾಗ ಅವನ ಸಾವಕ್ಕೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡ್ಸಿ ಅವನ ಸಾವಿಗೆ, ಅವನ ತ್ಯಾಗಕ್ಕೆ ಬೆಲೆ ಕಟ್ಟಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಹೌದು ಅತ್ತಮ್ಮ, ಕೃಷ್ಣ ನಮ್ ಮನೆಗ್ ಬಂದಾಗ ಅವನ್ ಬೇರೆ ತರ ಇದ್ದಿದ್ರು. ನಮ್ ಪ್ರೀತಿಗೂ ನಮ್ ಸಂಸ್ಕಾರಕ್ಕೂ ಅವನ್ನ ಬದ್ಲು ಮಾಡ್ಕೊಂಡು ನಮ್ಮಲ್ಲಿ ಒಬ್ನಾಗಿದ್ದ. ದುಷ್ಟರಿಂದ ನನ್ನನ್ನು, ನನ್ ರಾಮಾಚಾರಿನೂ ಕಾಪಾಡ್ದವನು. ಕೃಷ್ಣ ಯಾವಾಗ್ಲೂ ನನ್ನ ಅಮ್ಮನ ಸ್ಥಾನದಲ್ಲೇ ನೋಡ್ತಾ ಇದ್ದ. ನಾನು ಅಷ್ಟೆ ಅವನ ಮಗನ ಸ್ಥಾನದಲ್ಲೇ ನೋಡ್ತಾ ಇದ್ದೆ. ಹಾಗಿದ್ಮೇಲೆ ಅವನ್ನ ಸಾಯಿಸ್ತವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಕೃಷ್ಣನ್ ಸಾವಿಗೆ ಕಾರಣ ಆಗಿರೋ ಆ ರುಕ್ಕು, ನಮ್ಮಮ್ಮ, ಆ ನವದೀಪ್, ಅವ್ರನ್ನೆಲ್ಲ ಸುಮ್ನೆ ಬಿಡಕ್ಕಾಗತ್ತಾ? ನಾವು ಬಿಟ್ರು ಕರ್ಮ ಸುಮ್ನೆ ಬಿಡಲ್ಲ ಅಂತಾರಲ್ಲ, ಹಂಗೆ ಅವ್ರು ಮಾಡಿದ ಪಾಪ ಅವ್ರನ್ನ ಬಿಡಲ್ಲ. ನಾವ್ಯಾಕೆ ಸುಮ್ನೆ ಬಿಡ್ಬೇಕು? ಆ ರುಕ್ಕುನ ಲಾಕ್ ಮಾಡಿದೀವಲ್ಲ, ಅವಳ ಪೊಲೀಸ್ ಸ್ಟೇಷನ್ಗೆ ಒಪ್ಸನ. ಅವ್ರ ಸ್ಥಳದಲ್ಲಿ ಅವ್ರು 4 ಕೊಟ್ರೆ ಆಗ ಸತ್ಯ ಏನು ಅಂತ ಬಾಯ್ ಬಿಡ್ತಾಳೆ. ಆಗ ಅವಳ ಜೊತೆ ಇದ್ದವ್ರನ್ನ ಇವಳ ಜೊತೆ ಸೇರಿಸಿ ಜೈಲಿಗೆ ಹಾಕ್ತಾರೆ. ಇದರಿಂದ ನಿನಗೇನಾದ್ರೂ ತೊಂದರೆ ಆದ್ರೆ? ನನಗೇನು ಆಗಲ್ಲಮ್ಮ. ನೋಡಮ್ಮ, ಕೃಷ್ಣನ್ನ ಕಳ್ಕೊಂಡು ನನ್ನ ಎದೆಲ್ ಕೋಪ ಕೂದಿತ್ತಿರ್ಬೇಕಾದ್ರೆ ಆ ಕೋಪ, ಸಂಕಟ ಎಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಆ ಪಾಪಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಅದಾಗುತ್ತೆ. ಹೌದು, ಬನ್ನಿ ಮೊದ್ಲು ಅವಳ ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋಣ. ಬನ್ನಿ. ಬೋಲ್ಟ್ ಹಾಕಿದ್ನಲ್ಲ, ಅಯ್ಯೋ ರುಕ್ಕು ಕಾಣಿಸ್ತಿಲ್ಲ. ಅಕ್ಕ, ಆ ರುಕ್ಕು ರೂಮ್ ಇಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡ್ದೆ ಅಂತ ಹೇಳು, ಅದನ್ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಅಂತ ಡ್ರಾಮಾ ಮಾಡ್ತಿದ್ಯಲ್ಲೋ. ಅದೇ ಅಕ್ಕ, ನೀವು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕೆಲಸ ಮುಗಿಸು ಅಂತ ಹೇಳಿದ್ರಲ್ಲ. ನಾನು ಅನ್ಕೊಂಡದಕ್ಕಿಂತ ಬಹಳ ಬುದ್ಧಿವಂತ ಇದ್ಯಾ ಬಿಡು ನೀನು. ಏನೋ ಅಕ್ಕ, ನಿಮ್ಮಂತವ್ರ ಆಶೀರ್ವಾದ. ಅಪ್ಸರಿ ಅಕ್ಕ, ಮೊದ್ಲು ನೋಡಿದ್ರೆ ಅವಳು ಮಾಡಿದ ಪಾಪ ಅವಳು ಅನುಭವಿಸ್ತಾಳೆ ಬಿಡು ಅಂತ ಹೇಳಿದ್ರಿ. ಮತ್ತ್ಯಾಕೆ ಅವ್ಳು ಬಿಡಿಸೋದಕ್ಕೆ ಹೇಳಿದ್ರಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಅಲ್ಲಿ ಸಿಕ್ಕಾಕೊಂಡಿದ್ದವಳು ಮೊದ್ಲೇ ಕೊಲೆ ಆರೋಪಿ. ಅವಳು ಏನಾದ್ರೂ ಪೊಲೀಸಿಗೆ ಲಾಕ್ ಹಾಕಿ ಹೋಗ್ತಲ್ಲಿ ಏನಾದ್ರೂ ನನ್ನ ಹೆಸರು ಬಾಯ್ಬಿಟ್ಬಿಟ್ರೆ ಆ ಕಾರಣಕ್ಕೆ ಮುನ್ನೆಚ್ಚರಿಕೆಯಿಂದ ಅವಳಿಗೆ ತಪ್ಪಿಸ್ಕೊಳಕ್ ಸಹಾಯ ಮಾಡು ಅಂತ ಹೇಳಿದ್ದು. ಯೋಚನೆ ಮಾಡ್ಬೇಡಿ ಅಕ್ಕ, ಅವಳೇ ನಿಮ್ಮನ್ನ ತಗ್ಲಾಕ್ಸೋದಿಲ್ಲ. ಯಾಕಂದ್ರೆ ಇವತ್ತು ಅವಳನ್ನು ಉಳಿಸಿರೋದು ನೀವೇ ಅಂತ ಗೊತ್ತಾಗಿದೆ. ನಿಮ್ ಋಣನ ಅವಳು ಮರೆಯೋದಿಲ್ಲ. ಸದ್ಯಕ್ಕೆ ಅವಳು ಯಾವ ಋಣ ನೆನ್ಪಿಟ್ಕೊಳ್ದೇ ಇದ್ರು ಪರವಾಗಿಲ್ಲ, ನನ್ನ ಮರ್ತೋದ್ರೆ ಸಾಕು. ಸದ್ಯಕ್ಕೆ ಹೇಳಿದ ಕೆಲ್ಸನ ಅಚ್ಚುಕಟ್ಟಾಗಿ ಮುಗಿಸೋದಕ್ಕೆ ನಿನ್ಗೂ ಕೂಡ ಥ್ಯಾಂಕ್ಸ್. ಮೊದ್ಲು ನೀನ್ ಅಲ್ಲಿಂದ ಎಸ್ಕೇಪ್ ಆಗು, ಮುಂದೇನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಸರಿ ಅಕ್ಕ. ಏನ್ ಮೇಡಮ್ ನಿಮ್ ಪ್ರಾಬ್ಲಮ್? ನೀನೇ ನನ್ ಪ್ರಾಬ್ಲಮ್.
ನಾನೇನ್ ಮಾಡಿದೆ? ನೀನ್ ಏನು ಮಾಡ್ತಿಲ್ವಲ್ಲ ಅದೇ ನನ್ ಪ್ರಾಬ್ಲಮ್. ಓಹ್ ಮೇಡಮ್, ನೀವ್ ಏನ್ ಮಾತಾಡ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ನೇನ್ ಯಜಮಾನ್ರೆ, ನಾನ್ ನಿಮ್ ಹೆಂಡ್ತಿ, ನೀವ್ ನನ್ ಗಂಡ. ಎಷ್ಟೋ ದಿನ ಆದ್ಮೇಲೆ ಇಬ್ರು ಒಟ್ಟಿಗೆ ಈ ರೀತಿ ಬೈಕಲ್ಲಿ ಹೋಗ್ತಿದೀವಿ. ಅದಕ್ಕೆ ಪ್ರೀತಿಯಿಂದ ಮಾತಾಡೋಣ ಅಥವಾ ಸಣ್ಣ ಪುಟ್ಟ ಚೇಷ್ಟೆ ಮಾಡೋಣ ಅಂತ ಗಾಡಿಯಿಂದ ಇಳ್ದೆ. ನೀನೊಳ್ಳೆ ರೋಬೋ ತರ ಗಾಡಿ ಓಡಿಸ್ತಿದ್ಯ, ನಾನೇನ್ ಮಾಡ್ಲಿ? ಅದಕ್ಕೆ ನಾನೇನಾದ್ರೂ ಮಾಡೋಣ ಅಂತ ಸಣ್ಣ ಪುಟ್ಟ ಚೇಷ್ಟೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಮೇಡಮ್, ಇದು ರಸ್ತೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆತರ ಎಲ್ಲ ಬಿಹೇವ್ ಮಾಡಬಾರ್ದು. ಅಯ್ಯೋ, ನಾನು ರೋಡಲ್ಲಿ ರೊಮ್ಯಾನ್ಸ್ ಮಾಡೋಣ ಅಂತ ನಾ ಕೇಳ್ದೆ. ಜಸ್ಟ್ ಒಂದ್ ಲುಕ್, ಒಂದ್ ಸೈಟು ಕೊಡಕ್ಕಾಗಲ್ವಾ? ನಾನು ಅದನ್ನೆಲ್ಲ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ 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 ಏನು? ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ನನ್ ಮೇಲೆ ಪ್ರೀತಿ ಇದ್ಯೋ ಇಲ್ವೋ? ನಿಮ್ಮೇಲೆ ಲವ್ ಇಲ್ಲ ಅಂತ ನಾನು ಅದು ಯಾವ ಬಾಯಲ್ಲಿ ಸುಳ್ಳು ಹೇಳಿ ಮೇಡಮ್? ಯಜಮಾನ್ರೆ, ಅದ್ ರುಕ್ಕು ಅಲ್ವಾ? ಯಾವ ದಾರಿ ಹೋದ್ಲು ರಾಮಾಚಾರಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅದೇ ನನ್ಗೂ ಗೊತ್ತಾಗ್ತಿಲ್ಲ ಮೇಡಮ್. ಆತರ ಗಾಡಿ ಗಿಡಿ ಸಿಕ್ಬಿಡ್ತಾ? ಝಾನ್ಸಿ, ರಾಘು, ಏನಾಯ್ತು? ಚಾರು, ರುಕ್ಕು ನಮ್ ಗಾಡಿ ತಗೊಂಡೋದ್ಲು. ಏ ಮೇಡಮ್, ಈಗ ಅವ್ರ ಮನೆಗೆ ಹೋಗಿ ನಿಮ್ಮ ಅಮ್ಮನ ಹತ್ರ ಸತ್ಯ ಹೇಳ್ಬಿಟ್ರೆ ಕತೆ ಮುಗೀತು. ಅಯ್ಯೋ ರಾಮಾಚಾರಿ, ಇವಾಗ ಏನ್ ಮಾಡೋದು? ಡೋಂಟ್ ವರಿ, ಅವಳು ಹೋದ್ರೆ ತಾನೇ ನಿಜ ಹೇಳೋದು. ಏನ್ ಹೇಳ್ತಾ ಇದೀರಿ ರಾಘವ್ ಅವ್ರೆ? ಮುಂದೆ ಹೋಗ್ಬೇಕು ಅಂದ್ರೆ ಬರೀ ಗಾಡಿ ಮಾತ್ರ ಇದ್ರೆ ಸಾಲದು, ಅದ್ರಲ್ಲಿ ಪೆಟ್ರೋಲು ಇರಬೇಕು. ಮೇಡಮ್, ನೀವು ಹೇಳ್ತಿದ್ರಲ್ಲ ನಾನು ಚೇಷ್ಟೆ ಮಾಡ್ತಿದ್ರು ನೀನು ಸುಮ್ಮನೆ ಇದೆಯಾ ಅಂತ, ಆಮೇಲೆ ನನ್ನ ಮೇಲೆ ಲವ್ ಇದೆಯಾ ಅಂತ ಕೇಳಿದ್ರಿ ಅಲ್ವಾ? ನನಗೆ ಲವ್ ಏನೋ ಜಾಸ್ತಿ ಇದೆ, ಆದ್ರೆ ಗಾಡಿಲಿ ಪೆಟ್ರೋಲೇ ಇಲ್ವೇ. ದಾರಿಲಿ ಹೋಗ್ತಾ ಮಧ್ಯ ಎಲ್ಲಾದ್ರೂ ನಿಂತೋಗ್ಬಿಟ್ರೆ ಏನೋ ಟೆನ್ಷನ್ ಅಲ್ಲಿ ಬರ್ತಾ ಇದ್ದೆ. ಹಬ್ಬಬ್ಬ ಅಂದ್ರೆ ಗಾಡಿ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಷ್ಟೇ, ಅದ್ರ ಮೇಲಂತೂ ಹೋಗೋಕೆ ಚಾನ್ಸೇ ಇಲ್ಲ. ಸರಿ, ಹಾಗಾದ್ರೆ ನಾವು ಮುಂದೆ ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀವಿ. ನಾನೊಂದ್ ಕೆಲ್ಸ ಮಾಡ್ತೀನಿ, ನಿಮ್ಗೆ ಲೈವ್ ಲೊಕೇಶನ್ ಕಳಿಸ್ತೀನಿ, ನೀವು ನಂಗೆ ಫಾಲೋ ಮಾಡಿ. ಸರಿ ಸರಿ, ನೀವು ಬೇಗ ಹೊರಡಿ. ಸರಿ, ಹೊರಡೋಣ. ಕಳಿಸಿ. ಕಳಿಸಿದ್ದೀನಿ, ರಾಮಾಚಾರಿ ಅವರೇ ಹುಷಾರು. ಹೊರಡೋಣ. ಮನೆದವ್ರೆ, ಇವನ್ ಕೃಷ್ಣ ಅಲ್ಲ, ಇವನ್ ರಾಮಾಚಾರ್ಯ. ಕೃಷ್ಣನ್ ಸಾಯಿಸಿ ವಿಚಾರನ ಪೊಲೀಸರಿಗೆ ಮತ್ತೆ ಏನೇನೋ ಮಾತಾಡಿ ಹೇಳಿಲ್ವ ಮೇಡಮ್? ನೋಡಿ ಮೇಡಮ್, ಏನೇನೋ ಮಾತಾಡ್ತಾಳೆ.
ನಾನು ಹೇಳಿಲ್ವಾ ಇವಳು ಮಾತಾಡಕ್ ಬಿಟ್ರೆ ಏನಾದ್ರು ಕಿತಾಪತಿ ಮಾಡಿ ನಿಮ್ನೆ ಜೈಲಿಗೆ ಕಳಿಸ್ಬಿಡ್ತಾಳೆ ಇವಳು. ಹೌದು ಮಾಮ್, ಏನ್ ಹೇಳಿದ್ಲು ಗೊತ್ತಾ? ನನ್ ಹೊಟ್ಟೆಲಿರೋ ಮಗುನ್ ಸಾಯಿಸಿ ಅದ್ರ ಜೊತೆ ನನ್ನನ್ನು ಸಾಯಿಸಿ ರಾಮಾಚಾರ್ಯನ ಸಾಯಿಸಿರೋ ಆರೋಪನ ನಿನ್ ಮೇಲೆ ಹಾಕಿ ನಿನ್ನ ಜೈಲಿಗೆ ಕಳ್ಸಿ ನಮ್ ವಂಶನ ನಿರ್ವಂಶ ಮಾಡೋವರೆಗೂ ಇವಳು ಕೋಪ ಕಡಿಮೆ ಆಗಲ್ಲ ಅಂತ ಹೇಳಿದ್ಲು ಮಾಮ್. ಅಯ್ಯೋ, ನಾನು ನಿನ್ನ ನಂಬ್ತೀನಿ, ಆದ್ರೆ ಈ ದೊಡ್ಡ ನಾನು ನಂಬಲ್ವಲ್ಲ. ಏನಂದ್ರೆ? ಏನಿಲ್ಲ ರುಕ್ಕು ಯಾವಾಗಿಂದ ಇಷ್ಟೊಂದು ಕೆಟ್ಟ ಹೊಳಬಿಟ್ಲು ಅಂತ ಶಾಪ ಹಾಕೊಂತ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಮಾಮ್, ಇವಳನ್ ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡ್ತಾಳೋ ಏನೋ. ಇವಳನ್ ಹೀಗೆ ಬಿಟ್ರೆ ನನ್ ಮದ್ವೆಗೂ ತೊಂದ್ರೆ ಆಗ್ಬೋದು ಮಾಮ್. ಏನ್ ಮಾಡೋದು ಇವಾಗ? ನೀನೇನು ಹೆದರ್ಕೋಬೇಡ ಬೇಬಿ, ಹಾಗೆಲ್ಲ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಇವಳನ್ನ ಆಚೆ ಬಿಟ್ರೆ ತಾನೆ. ಕಿಟಿ, ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು. ನನ್ನ ಹೆಂಡ್ತಿ ತಾನೆ, ಇವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾರೆ. ಹಾ ಬೇಬಿ, ಟೇಕ್ ಕೇರ್, ಲವ್ ಯು. ಏನದು ಹಾಗ್ ನೋಡ್ತಾ ಇದೀಯಾ? ಏನಿಲ್ಲ ಅದು ನಿಮ್ಮ ಈ ಒಂದು ಅದ್ಭುತವಾದ ಬುದ್ಧಿ ಇದೆಯಲ್ಲ, ಈ ಬುದ್ಧಿಗೆ ಏನ್ ಅವಾರ್ಡ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಮುಚ್ಚು ಬಾಯ್. ಅವಳು ಬಾಯಿನ ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ, ಏ ಅಮ್ಮ ನನ್ನ ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಇದ್ದಾಳಲ್ಲ. ಅಯ್ಯಯ್ಯೋ, ಇದು ಎಲ್ಲಿಗೆ ಹೋಗ್ತಾ ಇದೆ? ಯಾರನ್ನ ಕೇಳಿ? ಗಂಡಿ. ಅನಿತಾ, ನಿನ್ ಮನ್ಸಲ್ಲಿ ಏನಿದೆಯೇ? ಯಾಕೆ ಹೀಗ್ ಕೇಳ್ತಿದ್ಯಮ್ಮ? ಅಲ್ವೇ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡ್ ಕೂತಿದ್ರೆ ನೀನೇನೆ ಇಷ್ಟ ಆರಾಮಾಗಿ ಕೂಲಾಗಿ ಕೂತಿದ್ಯಾ? ಅಮ್ಮ, ಈ ಟೆನ್ಷನ್, ಕೋಪ, ಆವೇಶ ಎಲ್ಲ ನನ್ನನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಸ್ತು ಅನ್ನೋದು ನಿಮಗ್ ಗೊತ್ತಿದೆ ತಾನೆ. ಜೊತೆಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಬ್ರೈನ್ ಕೆಲ್ಸ ಮಾಡೋದನ್ನೇ ನಿಲ್ಸುತ್ತಂತೆ. ಅದಕ್ಕೆ ಮೈಂಡ್ ನ ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ನೀನ್ ಯಾವಾಗ ಹೇಗಿರ್ತೀಯ ಅನ್ನೋದು ನಮಗ್ ಅರ್ಥನೇ ಆಗಲ್ಲ ಅನಿ. ಅಣ್ಣ, ಇವಾಗ ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಕೇಳ್ತೀನಿ, ಅದಕ್ಕೆ ನೀನ್ ಉತ್ತರ ಕೊಟ್ರೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ಸರಿ, ಅದೇನು ಅಂತ ಕೇಳು. ಅಣ್ಣ, ಈ ತಂಗಿ ನಿನಗೆ ಎಷ್ಟು ಮುಖ್ಯ? ಇವಳಿಗೆ ನೀನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಾ? ಇದೇನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ ಅನಿ? ಕೇಳ್ತಿದೀನ್ ತಾನೆ, ಹೇಳು. ಒಬ್ಬ ಅಣ್ಣನಿಗೆ ತನ್ನ ತಂಗಿ ಯಾವತ್ತಿದ್ರೂ ಮುಖ್ಯನೇ ಅನಿ. ಅಂದ್ರೆ ಈ ತಂಗಿ ಮೇಲೆ ನಿನ್ಗಿರೋದು ಪ್ರೀತಿನ ಅಥವಾ ಕೈ ಕಾಲ್ ಬಿದ್ದೋದೋಳು ಅನ್ನೋ ಅನುಕಂಪನೋ? ಇವಾಗ ಯಾಕೆ ಈ ರೀತಿ ಬೇಡದಿರೋ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಅಣ್ಣ, ಪ್ರಶ್ನೆನೇ ಉತ್ತರ ಅಲ್ಲ. ನೋಡು, ಒಬ್ಬ ಅಣ್ಣನಾಗಿ ನಿನ್ ಬಗ್ಗೆ ಇರೋದು ಪ್ರೀತಿ, ಕಾಳಜಿ. ಹಾಗಿದ್ರೆ ನನ್ ಒಳ್ಳೇದಕ್ಕೋಸ್ಕರ ನೀನ್ ಏನ್ ಮಾಡ್ತೀಯಾ? ಇಲ್ಲಿವರೆಗೂ ನಾವ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ, ನಿನ್ ಲೈಫ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದನೇ ತಾನೆ. ಸರಿ, ಹಾಗಾದ್ರೆ ಈ ತಂಗಿ ಮತ್ತೆ ಹೆಂಡತಿ ಅಂತ ಬಂದ್ರೆ ನಿನ್ ಹೆಂಡತಿಗಿಂತ ತಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀಯ ತಾನೆ? ಈ ಪ್ರಶ್ನೆ ಇವಾಗ ಯಾಕೆ ಬೇಕು? ನನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಬೇಕು. ಯಾಕೆ? ಹೆಂಡತಿ ವಿಷಯ ಬಂದಾಗ ಉತ್ತರ ಕೊಡಕ್ ಆಗ್ತಿಲ್ವಾ? ನಾವುಗಳು ಏನೇ ಮಾಡಿದ್ರು ಅದು ನಿನ್ಗೋಸ್ಕರನೇ ತಾನೆ. ಈಗ್ಲೂ ಒಂದ್ ಅವಕಾಶ ಕೊಡು, ನಾವ್ ಹೋಗಿ ಮಾತಾಡ್ತೀವಿ. ಅಣ್ಣ, ಇವಾಗ ಅದೆಲ್ಲ ಬೇಡ. ನಿನ್ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ತಾನೆ? ಯಾಕಣ್ಣ ಹೀಗ್ ಯೋಚನೆ ಮಾಡ್ತಿದ್ಯಾ? ನೋಡನಿ, ಯಾವ್ದೇ ಅಣ್ಣ ತನ್ನ ತಂಗಿ ಜೀವನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಹಾಗೆ ನಾನು ಸರಿ, ಹಾಗಿದ್ರೆ ಈ ಖಾಲಿ ಪೇಪರ್ಗೆ ಸೈನ್ ಮಾಡು.